ನಿನ್ನೆ ರಾತ್ರಿ ಎಷ್ಟು ಚಲೋ ಸಾಂಬಾರಾಗಿತ್ತು. ಇವ್ರು ಬೇಡ ನನಗೆ ಒಗ್ಗರಣೆ ಮಾಡು ಅಂದದಕ್ಕೆ ಒಗ್ಗರಣೆ ಮಾಡಿ ಚಿತ್ರಾನ್ನ ತಿಂದ್ವಿ. ಈಗ ಹಂಗೆ ಉಳ್ದೈತೆ ನೋಡಿ ಸರ್. ಇವತ್ತಾದರೂ ಅಂತಾರೆ ಅಂದರೆ ಇವತ್ತು ಭಾನುವಾರ ಏನಾದರೂ ಸ್ಪೆಷಲ್ ಅಂತ ಪನ್ನೀರ್ ಗ್ರೇವಿ ಆಮೇಲೆ ಮತ್ತು ಪರೋಟ ಮಾಡೋಕೆ ಹೇಳ್ಯಾರ. ಹೋಗ್ಲಿ ಬಿಡು, ಮಾಡೋಣ, ಏನಾಗಲ್ಲ, ಆಮೇಲೆ ತಿಂದ್ರಕತ್ ನಾವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕಾಗಿಯೇ ಇವತ್ತೊಂದು ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಇದು ಎರಡನೇ ವೀಡಿಯೋ. ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಚೆನ್ನಾಗಿರೋ ವೀಡಿಯೋಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಿಮ್ಗೆ ಯಾವ ಥರ ಆದರೂ ವೀಡಿಯೋ ಮಾಡಬೇಕಂತ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ತಿಳಿಸಿ, ನಾನು ಅದೇ ಥರದ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ. ಇವತ್ತು ಭಾನುವಾರ ಫ್ರೆಂಡ್ಸ್, ಅದಕ್ಕೆ ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಎಲ್ಲ ಸೇರಿ ಏನಾದರೂ ಸ್ಪೆಷಲ್ ಮಾಡಬೇಕಂತ ಪರೋಟ ಮತ್ತು ಅಂದರೆ ರೆಡಿಮೇಡ್ ಪರೋಟ ಸಿಗ್ತಾವಲ್ಲ, ಅವು ಬೇಯಿಸ್ಕೊಂಡು ತಿಂತಾರಲ್ಲ, ಅದು ಆ ಥರ ಪರೋಟ ಮತ್ತು ಪನ್ನೀರ್ ತರಕಂತ ಹೋಗ್ಯಾರ, ಇನ್ನೂ ಬಂದಿಲ್ಲ. ಮಧ್ಯಾಹ್ನದ ಊಟಕ್ಕೆ ಇವತ್ತು ಪನ್ನೀರ್ ಗ್ರೇವಿ ಹಾಗೆ ಪರೋಟ ಮತ್ತು ಯಾವುದಾದ್ರೂ ಒಂದು ರೈಸ್ ಮಾಡ್ತೀನಿ. ಈಗ ಮುಂದೆ ಸೌತೆಕಾಯಿ ಮತ್ತು ಈರುಳ್ಳಿ ತಗೊಂಡಿಟ್ಕೊಂಡಿದ್ದೀನಿ. ಇನ್ನೊಂದು ಕಟ್ ಮಾಡಿಬಿಡ್ಬೇಕು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಟ್ಕೊಂಡಿನಿ. ಅವ್ರು ಬಂದರೆ ಅಡುಗೆ ಮಾಡಿ ಊಟ ಮಾಡೋದು. ವಿದ್ಯಾ ಬರ್ರಿ ಅತ್ತೆ, ಎಲ್ಲ ಅಡುಗೆ ಮನೆಗೆ ಅದೀನಿ. ಕಾರ್ತಿಕ್ ಕಾವ್ಯ ಇಲ್ಲಲ್ಲ, ಇವನು ಇಲ್ಲ, ಇವತ್ತು ಭಾನುವಾರ ಮನೆಗೆ ಇರ್ತದ. ಅಯ್ಯೋ ಅತ್ತೆ, ಇವತ್ತು ಭಾನುವಾರ ಅಲ್ಲ, ಅವ್ರಿಗೇನೋ ಸ್ಪೆಷಲ್ ಏನಾರು ತಿನ್ನೋಂಗಾಗೈತಂತ ಅದಕ್ಕೆ ಹೋಗ್ಯಾರ ಅಂಗಡಿಗೆ. ಇವರು ಆಮೇಲೆ ಮತ್ತು ಕಾರ್ತಿಕ್ ಕಾವ್ಯ ಇಬ್ಬರು ಹೋಗ್ಯಾರ. ಅದೇನೋ ಪನ್ನೀರ್ ತರ್ತಾರಂತ. ಆಮೇಲೆ ಮತ್ತು ನಾನು ಇದನ್ನ ಹೇಳಿನ ತರಕ ಪರೋಟ ಮತ್ತು ಮಾಡಿಕೊಡ ಅಂದ್ರೆ, ಹಂಗಾಗಿ ಮನೆಗೆ ಮಾಡ್ಕೊಡೋದಂದ್ರೆ ಎಲ್ಲ ಗಿಂಜತ್ತಿ ಅದು ಕರೆಕ್ಟ್ ಹದ ಇತ್ತಂದ್ರೆ ಮಾಡ್ಕೊಡೋಕ್ಕಾಗತ್ತೆ. ಹಾಗಾಗಿ ಬೇಕಂದ್ರೆ ರೈಸ್ ಮನೆಗೆ ಮಾಡ್ತಾನಂತ, ಪರೋಟ ಪನ್ನೀರು ಹೊರಗೆ ತಗೊಂಬರ್ರಿ ಅಂದೆ, ಅದಕ್ಕೆ ತರಕ್ಕೆ ಹೋಗ್ಯಾರ ನೋಡು. ಹೌದೇನಾ? ಅದಕ್ಕೆ ಯಾರು ಕಾಣಕತ್ತಿಲ್ಲಲ್ಲ, ಇಲ್ಲಾಂದ್ರೆ ಅವನಾರ ಬರೋಣ, ಅಜ್ಜಿ 1 ರೂಪಾಯಿ ಕೊಡು 2 ರೂಪಾಯಿ ಕೊಡು ಅಂತ ಅನ್ಕಂತ. ಇಲ್ಲ, ಇವ್ರ ಅಪ್ಪನ ಜೊತೆಗೆ ಹೋಗ್ಯಾರ ನೋಡು. ನಾನು ಕಾವ್ಯನ ಬ್ಯಾಡ ಅಂತಂದೇನೆ, ಅಕ್ಕಿನೂ ಕರ್ಕೊಂಡು ಹೋಗ್ಯಾರ ಇವ್ರು. ಹೌದೇನು? ಹೋಗ್ಲಿ ಬಿಡು, ಏನಾಗಲ್ಲ. ಏನಾರ ಹೇಳವ, ನಾನು ಮಾಡ್ತೀನಿ. ಏನಾರ ಹೆಚ್ಚು ಮಾಡುವ ಏನಾರ ಅದಾವ? ಅಂದ್ರೆ ಅತ್ತಿ ಹೆಚ್ಚು ಕೊಡೋದು ಏನಿಲ್ಲ. ನಾನು 1-2 ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿನಿ. ಇವಕ್ಕೆ ಲಾಸ್ಟ್ ಊಟ ಮಾಡ್ತಾರಲ್ಲ ಆಮೇಲೆ ಹೆಚ್ಕೊಡ್ಬೇಕು ನೋಡತ್ತೆ ಸ್ವಲ್ಪ. ಅಂದರೆ ಪರೋಟ ಮತ್ತು ಪನ್ನೀರ್ ತಿನ್ನೋಕ್ಕಾರ ಸೈಡ್ ಸೌತೆಕಾಯಿ ಮತ್ತು ಈರುಳ್ಳಿ ಹೆಚ್ಬೇಕಾ, ಆಮೇಲೆ ಹೆಚ್ಕೊಂತಿರ್ತಾಗರತ್ತಿ. ಇಲ್ಲ ಅಂದ್ರೆ ನಾನು ಪರೋಟ ಬೇಯಿಸ್ತಿರ್ತಾನಲ್ಲ ಅವಾಗ ಕರಿತಾನಂತ, ಅವಾಗ ಹೆಚ್ಕೊಂತಿರ್ಬೇಕಂದ್ರೆ. ಹೌದಾ? ಸರಿ ತಗಂಗಂದ್ರೆ. ಅಜ್ಜಿ ನೋಡಿ, ನಾವೇನೇನೆಲ್ಲ ತಂದಿದ್ವಿ. ಹೌದೇನು? ಅಯ್ಯಪ್ಪ, ಹೌದಲ್ಲ. ಸರಿ ತಗ, ಅಮ್ಮನ ಕೈ ಕೊಡು, ಹೋಗು, ಬೀಳಿಸ್ತಿದ್ದೀನಿ ಮತ್ತೇನ? ಇಲ್ಲ ಬಿಡಮ್ಮ, ಬೀಳಿಸಲ್ಲ. ಯಪ್ಪ ತಗೋ ಬೇವ, ಅಲ್ಲಿಂದ ನಾನು ಹಿಡ್ಕೊಂಬಂದನು ಗೊತ್ತೇನು? ಇವರಿಬ್ಬರು ಆಪೋಜಿ ಹಿಡ್ಕೊಂಡ್ಲಿಲ್ಲ, ಇವನು ಹಿಡ್ಕೊಂಡ್ಲಿಲ್ಲ, ನಾನು ಹಿಡ್ಕೊಂಬಂದೇನು. ತಗ, ನನಗೆ ಜಾಸ್ತಿ ನೋಡು. ತಗ, ನಿನಗೆ ಜಾಸ್ತಿ ಆಗ್ತೇನೆ. ಎಷ್ಟು ತಿಂತೀರಿ ನಾನು ನೋಡ್ತೇನೆ. ಮಾಡೋಕ್ಕಿಂತ ಮುಂಚೆ ತಿಂತಾನೆ ಅನ್ನೋದು, ಆಮೇಲೆ ಹಾಕಿದ್ರೊಳಗೆ ಹೆಚ್ಚಿಬಿಡ್ತೀರಿ. ಇಲ್ಲ, ನನಗೆ ಪನ್ನೀರ್ ಅಂದರೆ ಭಾಳ ಇಷ್ಟ ಮಮ್ಮಿ. ನಾನು ಟಿವಿಯಾಗೆಲ್ಲ ನೋಡ್ತಿದ್ದೆ. ಈಗ ಅಪ್ಪಾಜಿ ತಂದೈತಿ. ಇಷ್ಟು ಗಟ್ಟಿ ಐತೆ ಮಮ್ಮಿ ಅದು. ಅದು ಫ್ರಿಜ್ ಒಳಗೆ ಇಟ್ಟಿರ್ತಾರಲ್ಲ, ಗಟ್ಟಿರ್ತದ. ಅದನ್ನು ಸ್ವಲ್ಪ ನೀರು ಕಾಯಕ್ಕಿಟ್ಟು ಅದು ಇದು ಕವರ್ ಹೊಡೆದಿರ ಅದ್ರೊಳಗೆ ಹಾಕಿಡ್ಬೇಕು. ಆಮೇಲೆ ಅವು ಒಂಥರ ಸ್ಪಂಜ್ ಆದಂಗೆ ಸ್ಮೂತ್ ತಕ್ಕೋ. ಮಮ್ಮಿ ದೊಡ್ಡ ಮಾಡಿ ಮಮ್ಮಿ, ನಾನು ಊಟ ಮಾಡಬೇಕು. ಹ್ಞೂ ಮಾಡ್ತಾನೆ. ನನಗೇನು 10 ಕೈ ಅದಾವೇನ? ನನಗೆ 2 ಕೈ ಅದಾವು. ಹೌದು, ನೀನೊಬ್ಬಕ್ಕೆ ಬಂದಿಯಲ್ಲ, ಇವರಿಬ್ಬರೇ ಎಲ್ಲತ್ತಾರ. ಹೌದಾ? ಅಯ್ಯ, ಇವನು ಅಲ್ಲೊಂದು ಬೆಕ್ ಸಿಕ್ತಾ, ಅದ್ರ ಜೊತೆಗೆ ಹಂಗೆ ಆಟಾಡ್ಕೊಂತ ನಿಂತಿದ್ದ. ಅಪ್ಪಾಜಿನೂ ಯಾರ ಮಾತಾಡೋರು ಹಂಗೆ ನಿಂತೈತಿ, ನಾನು ತಗೊಂಡು ಬಂದೆ. ಚಲೋ ಆಗ್ತಗ, ಇವರೆಲ್ಲ ಮಾತಾಡ್ಸ್ಕೊಂಡು ಎಲ್ಲ ಮಾಡ್ಬರತ್ತೆ, ಟೈಮ್ ಆಕೈತೆ. ಚಲೋ ಮಾಡಿತ್ತಗ. ಹಂಗೆ ನೀನು ಜಳಕ ಮಾಡಿ ಪೂಜೆ ಮಾಡಿನ ಮಮ್ಮಿ. ಜಾನೆಲ್ಲ ನಮ್ಮ ಕಾವ್ಯ, ನೀನು ಜಳಕ ಮಾಡಿ ಪೂಜೆ ಮಾಡಿ ಬರತ್ತಿ ಎಲ್ಲ ರೆಡಿ ಆಗಿರ್ತೈತಿ. ನಿನ್ಗೂ ಫಸ್ಟ್ ನೀಡೋದು ನಾನು. ಹೋಗು ಜಾನೆಲ್ಲ ನೀನು. ಯಾವಳು ಹಿಂಗೆ ಮಾಡ್ತೀನಿ ನಾನು ಜಳಕ ಮಾಡಿ ಬರೋತ್ತಿಗೆ ರೆಡಿ ಆಗಿರ್ತೈತೆ ಅಷ್ಟು. ರೆಡಿ ಆಗಿರ್ತೈತಿ. ಈಗ ಅಜ್ಜಿನೂ ಬರ್ತೈತೆ. ಅಜ್ಜಿಗೆ ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ ಕೇಳ್ತಾನೆ. ನಾನು ಪನ್ನೀರ್ದು ಗ್ರೇವಿ ಮಾಡಿ ಪರೋಟ ಇರ್ತಲ್ಲ ಅವ್ನು ಬೇಯಿಸ್ಬಿಡ್ತೇನೆ. ಅಷ್ಟೊತ್ತಿಗೆ ನೀನು ಜಳಕ ಮಾಡಿ ಪೂಜೆ ಮಾಡಿ ಬರ್ತೀಯ, ಆಕತ್ತೆ. ಅವಾಗ ಅಷ್ಟು ಕುತ್ಕೊಂಡು ಊಟ ಮಾಡ್ಬೋದು. ಹೌದಾ? ಹಂಗಂದ್ರೆ ಹೋಗ್ತೇನೆ. ನೀರು ಕಾದ ಮಮ್ಮಿ? ನೀರು ಕಾದಲ್ಲ, ನಿಮ್ಮ ಅಪ್ಪಾಜಿ ಬರಲಿ ಹೇಳ್ತೇನೆ. ಇಟ್ರಿ ಗಿಡಾಕಿನ ನೀವು ಹೋಗು. ನೀವು ಯಾವ ಬಟ್ಟೆಯಲ್ಲಿ ಮೇಲೆ ಇಟ್ಟ ನೋಡು, ಅಲ್ಲಿರಲಿಲ್ಲ ಅಂದ್ರೆ ಹೊರಗಡೆ ಹಾಕಿನಿ, ಒಣ ಹಾಕಿನಿ. ಅದನ್ನು ಯಾವ ಬೇಕೋ ತಗೊಂಡು ಹಾಕೇನ. ಅಯ್ಯೋ, ಸಾರು ಕುದಿಯಾಕತ್ಬಿಟ್ಟೈತಿ. ಇವ್ರ ಜೊತೆಗೆ ಮಾತಾಡ್ಕೆ ಅಂತ ಇಳಿಸಂತಡಿ. ಒಲಿ ಏನು ಆರ್ಸೋದು ಬೇಡ, ಈಗ ಅಡುಗೆ ಮಾಡೋಕೆ ಕುಂತ್ಬಿಡೋಣ.
ಹಂಗಂದ್ರೆ ಅಷ್ಟೊತ್ತಿಗೆ ಒಂದೂವರೆ ಗಂಟೆ ಆಕತಿ. ಇಲ್ಲಾಂದ್ರೆ ಆಗಂಗಿಲ್ಲ. ಏನೇನು ತಂದಾರ ಇವರು? ತಂದಾರ ಉಳ್ಳಾಗಡ್ಡಿ ಸೌತೆಕಾಯಿ ತಂದಾರ. ದಡ ಮಾಡಂತಡಿ. ರೈಸ್ಗೆ ಹೆಂಗೆ ಉಳ್ಳಾಗಡ್ಡಿ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹೆಚ್ಚಿಟ್ಕೊಂಡೇನೆ. ಈ ಕಡೆ ಫ್ರೈಡ್ ರೈಸ್ ಥರ ಮಾಡ್ತೇನೆ. ಮಸಾಲೆ ಏನು ಹಾಕಲ್ಲ, ಹಂಗೆ ಸಿಂಪಲಾಗಿ ಮಾಡ್ತೇನೆ. ಆ ಕಡೆ ಸೈಡ್ ಪನ್ನೀರ್ ಗ್ರೇವಿಗೆ ರೆಡಿ ಮಾಡ್ಕೊತೇನೆ. ಇಲ್ಲಾಂದ್ರೆ ಒಂದೇ ಒಲೆಯಿಂದ ಆದ್ರೆ ಆಗಂಗಿಲ್ಲ, ಟೈಮ್ ಆಕತಿ. ಹೆಂಗೂ ರೈಸ್ ಆಯ್ತು, ಪನ್ನೀರ್ ಗ್ರೇವಿ ಕುದಿಯಕ್ಕೆ ಹಾಕೀನಿ. ಈಗ ಒಂದು 10 ನಿಮಿಷ ಅಂದ್ರೆ ಆಕತಿ. ಇಷ್ಟೇ, 12:30 ಆಗೇ ಬಿಡ್ತು. ಅತ್ತೆಯವ್ರನ್ನ ಕರಿಲ್ಲ, ಏನು ಹೆಚ್ಚಕ್ಕೆ ನಾನು ಹೆಚ್ಚಲ ಇಲ್ಲ. ಮತ್ತು ನಾನು ಹೆಚ್ಚಿ ಮತ್ತು ಪರೋಟ ಬೇಯಿಸೋದಕ್ಕೆ ಟೈಮ್ ಆಗತ್ತಿ. ಅತ್ತೆಯವ್ರನ್ನ ಕರಿತೀನಿ, ಎಸ್ತಾರೆ. ಅಷ್ಟೊತ್ತಿಗೆ ನಾನು ಪರೋಟ ಬೇಯಿಸ್ಕೊಡ್ತೇನೆ. ಅತ್ತಿ ಅತ್ತಿ, ಹಾಂ ಬಂದೆವಾ? ಹೆಚ್ಕೊಡ್ಬೇಕಾ? ಹ್ಞೂನತ್ತಿ, ಹೆಚ್ಕೊಟ್ಬಿಡ್ರಿ. ನಾನೇ ಹೆಚ್ಕೊಂತಿದ್ದೆ. ಮತ್ತೆಲ್ಲ 12:30 12:45 ಬಂದೈತಲ್ಲ, ಬೇಯಿಸ್ಬಿಡ್ತಾನೆ. 1-1:30 ಗಂಟೆಗೆ ಊಟ ಮಾಡಕ್ಕೆ ಬರ್ತೈತಿ, ಅದಕ್ಕೆ. ಸರಿ ತಗ. ಈ ಕಡೆ ಕೊಡ್ತೀಯಾ ಎಸ್ತಾನೆ? ಆ ಕಡೆ ಮತ್ತೆ ಎಲ್ಲಿ ಕುತ್ಕೊಳಕ್ಕೆ ಹೋಗ್ಲಿ? ಎಲ್ಲ ಅಲ್ಲೇ ಇಟ್ಟಿಯಾ? ರೈಸ್ ಗೀಸ್ ಮಾಡಿದ್ದು ಇಲ್ಲೇ ಕೊಟ್ಬಿಡಿ, ಇಲ್ಲೇ ಹೆಚ್ಚಿಬಿಡ್ತೇನೆ. ಹಾಂ, ಅಲ್ಲೇ ಕುತ್ಕೊಳ್ರೈತಿ, ಕೊಡ್ತೇನೆ. ಅಯ್ಯೋ, ಹಂಚರ ಇಟ್ಟಿದ್ರೆ ಇಷ್ಟೊತ್ತಿಗೆ ಹಂಚರ ಕಾಯ್ತಿತ್ತು, ಬೇಸಕ್ಕೆ ಬರ್ತಿತ್ತು. ಹಂಗತ್ ಮಾತಾಡ್ಕೊಂತ ಕುಂತ ನೋಡು. ಹಿಂಗೆ ರೌಂಡ್ ಹೆಚ್ಚಕತ್ತನ್ ಸಾಕಲ್ಲ? ಸಾಕು ಬಿಡ್ರಿ ಅತ್ತಿ, ನಡೀತೈತೆ ಇಷ್ಟ ಆದರೆ. ಮತ್ತು ನೀವು ಏನೇನೋ ಅಂತಿರಲ್ಲವ, ಅಷ್ಟೇ ಎಲಿಶ್ಗೆ ಹಂಗೆ ಕಟ್ ಮಾಡ್ಬೇಕು, ಹಿಂಗೆ ಕಟ್ ಮಾಡ್ಬೇಕು, ಅದಕ್ಕಂದೆ. ಇಲ್ಲ ಬಿಡತ್ತಿ, ಏನಾಗಲ್ಲ. ಹಿಂಗೆ ಇದ್ರೆ ಟೇಸ್ಟ್ ಇರಲಿ ಬಿಡ್ರಿ, ಹಿಂಗೆ ಹೆಚ್ಚ್ರಿ. ಈಗ ಒಂದು ಹೆಚ್ಚಕತ್ತಿರಲ್ಲ, ಇನ್ನೊಂದು ಹೆಚ್ಚಿಬಿಡ್ರಿ ಅತ್ತಿ, ಸಾಕು. 1-2 ಉಳ್ಳಾಗಡ್ಡಿ ಹೆಚ್ಚ್ರಿ, ಸಾಕು. ಮತ್ತು ಭಾಳ ಹಂಗೆ ಉಳಿತು. ನಂದು ಆಯ್ತು, ಇದು ಲಾಸ್ಟ್ನೇದೆಲ್ಲ ಬೇಯಿಸೋದು. ಅದನ್ನ ಹಾಕಿ ಇವ್ರನ್ನ ಕರಿತಾನೆ ಊಟಕ್ಕೆ. ಚಲೋ ಅಕ್ಕ ನೋಡಲ್ಲ, ನೋಡಿದ್ರೆ ಒಳ್ಳೆ ಹಂಗೆ ಮೆತ್ತಗೆ ಚೆನ್ನಾಗದ. ನಾನು ನೋಡಿದ್ನಲ್ಲ ಆಗಲೇ ಮುಟ್ಟಿ. ಚಲೋ ಆತದ. ಮನ್ಯಾಗ ಅದು ಇದು ಎಲ್ಲ ರೆಡಿ ಮಾಡ್ಕೊಂಡು ಕುಂದಿರೋದಕ್ಕಿಂತ ಅರ್ಜೆಂಟಿಗೆ ಮಾಡೋದು ಚಲೋ. ಅದಕ್ಕೆ ಅತ್ತಿ ನಾನು ಒಂದ್ಸರಿ ನೋಡೋಣ ಅಂತ ತರಿಸಿದ್ದು. ನಾನು 10 ಬರ್ತಾವೆ ನೋಡತ್ತೆ, 100 ರೂಪಾಯಿಗೆ. ಅಂದ್ರೆ 3 ಇದ್ರೆ ತಿನ್ನೋಕ್ಕಾಗಲ್ಲ, 2 ತಿನ್ಬೋದು. ಅಂದ್ರೆ ಫುಲ್ ದಪ್ಪ ಇರ್ತಾವ ಅವು. ಹೌದೇನೆ? ನೋಡೋದು ಹಿಂದೆ ಒತ್ತಕತಿ, ತೆಗಿಯಲ್ಲಿ. ಅಯ್ಯೋ, ಒತ್ತಿಲ್ ಬಿಡತ್ತಿ, ಇಲ್ಲಾಂದ್ರೆ ಮತ್ತೆ ಒಂದು ಸುಮ್ಮನೆ ವೇಸ್ಟ್ ಆಕಿತ್ತು. ಅತ್ತಿ, ನೀನು ಹಂಗಂದ್ರೆ ಇನ್ನೊಂದು ಉಳ್ಳಾಗಡ್ಡಿ ಹೆಚ್ಚಿ ಇದನ್ನ ಹೊರಗೆ ತಂದ್ರೆ ನಾನು ಇವನ್ನೆಲ್ಲ ಹೋಗಿ ಇಡ್ತೇನೆ ಹೊರಗೆ, ಇವ್ರನ್ನೂ ಕರಿತೇನೆ. ಸರಿ ತಗೊಳವ. ನೋಡತ್ತಿ ಹೆಂಗೆ ಕಾಣಕತ್ತೈತಿ, ಅಷ್ಟು ಓಪನ್ ಮಾಡಿಟ್ಟೇನೆ. ಮಸ್ತ್ ಕಾಣಕತ್ತಲ್ಲ, ಒಂಥರ ಡಾಬಾದಾಗ. ಅವತ್ತು ಒಂದ್ಸರಿ ಹೋಗಿದ್ವಲ್ಲತ್ತಿ, ಅವಾಗ ಕೊಟ್ಟೂರಿಗೆ ಹೋದಾಗ ಹೋಗಿದ್ವಿ ನೋಡಲ್ಲಿ, ಸವಿ ರುಚಿ ಯಾವುದೋ ಒಂದು ಐತಲ್ಲ, ಅಲ್ಲಿ ಹೋದಾಗ ಊಟ ಮಾಡಿದ್ವಲ್ಲ, ಅದೇ ಥರದ್ದು ನೋಡಿದ್ದೆಲ್ಲ. ಅದೇ ಥರದ್ದಂದ್ರೆ ಆ ಥರ ಮಾಡೇನಿ ನಾನು. ಟೇಸ್ಟ್ ಹೆಂಗಾಗುತ್ತೆ ಗೊತ್ತಿಲ್ಲ, ಆದ್ರೆ ಇರಲಿ. ಅಲ್ಲಿ ನೀರು ಹಾಕಿ ಏನು ಮಾಡಿರ್ತಾರ ಗೊತ್ತಿಲ್ಲ. ಇಲ್ಲಿ ಎಲ್ಲ ಫ್ರೆಶ್ ಮಾಡಿ ಎಲ್ಲ ಒಂದ್ಸರಿ ತಿನ್ನಾನ, ಚೆನ್ನಾಗತ್ತಂದ್ರೆ ಮಾಡೋದು, ಇಲ್ಲಾಂದ್ರೆ ಕೈ ಬಿಡೋದು ಅಷ್ಟೇ. ಸರಿ ಎಲ್ಲ ಹೊರಗಿಡು ಹೋಗಿ, ನಾನು ಇನ್ನೊಂದು ಹೆಚ್ಕೊಂಡು ತಗೊಂಬರ್ತೇನೆ. ಆಕೆಲ್ಲ ಅಲ್ಲಿ ಕುಂತಿದ್ಲು, ಮಕ ಹಿಂಗೆ ಮಾಡ್ಕೊಂಡೆ. ನೀನು ಜಳಕ ಆಗತ್ತಿ, ಎಲ್ಲ ರೆಡಿ ಆಗತ್ತೆ, ಹೋಗಿ ಪೂಜೆ ಮಾಡಂತಂದು ಅಂತೆ. ಅಜ್ಜಿ ನೋಡಜ್ಜಿ, ನಾನು ಜಳಕ ಮಾಡಿ ಪೂಜೆ ಮಾಡೀನಿ, ಇನ್ನೂ 5 ನಿಮಿಷ ಅನ್ಕೊಂತ ಕುಂತಾಳಂದೆ. ಒಕ್ಕನತ್ತೀಗ. ಓಕೆ ಫ್ರೆಂಡ್ಸ್, ನಿಮಗೂ ಬಾಯಲ್ಲಿ ನೀರು ಬರಕತ್ತ ಪರೋಟ ಮತ್ತು ಪನ್ನೀರ್ ಗ್ರೇವಿ, ಹಾಗೆ ಫ್ರೈಡ್ ರೈಸ್ ನೋಡಿ. ಹಾಗೆ ನೀವು ನಿಮ್ಮ ಮನೇಲಿ ಮಾಡಿದ್ರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ, ನಾವು ನಮ್ಮ ಮನೇಲಿ ಮಾಡ್ಕೊಂಡು ತಿನ್ವಿ ಅಂತ. ಓಕೆ ಬನ್ನಿ ಫ್ರೆಂಡ್ಸ್, ನನ್ನ ಮಗಳು ನನ್ನ ಮೇಲೆ ಫಿಟ್ ಆಗಿಬಿಟ್ಟಾಳ. ಜಳಕ ಬಂದು ಪೂಜೆ ಮಾಡು ಅಷ್ಟರೊಳಗೆ ಎಲ್ಲ ಅಡುಗೆ ರೆಡಿ ಆಗಿರ್ಬೇಕಂತ ಸುಳ್ಳು ಹೇಳೋಣ. ಹಾಗಾಗಿ ಏನು ಮಾಡೋದು, ನಾನು ಆಗಿಲ್ಲ ಅಂತ ಮಾಡಾಕತ್ತೇನೆ. ಆದರೂ ಒಂದು ಅರ್ಧ ತಾಸು ಲೇಟ್ ಆಯ್ತು. ಈಗ ಬನ್ನಿ ಬೇಗ ಎಲ್ಲರೂ ಊಟ ಮಾಡೋಣ. ಇಷ್ಟೆಲ್ಲ ಅಡುಗೆ ಮಮ್ಮಿ ನನಗೆ ಮೊದಲು ಹಾಕೊಡ. ಮತ್ತು ನಮಗೆ ತಿನ್ನಕ ಮಾಡಿರೋದು. ಕುತ್ಕ ನೀನು ನಿಂತ್ಕೊಂಡೆ ಅಂದ್ರೆ ನಾನು ಹಾಕೊಡಂಗಿಲ್ಲ ನೋಡು. ಕರೆಕ್ಟ್ ಅವರೆಲ್ಲ ಹೆಂಗೆ ಕುತ್ಕೊಂಡ್ರೆ ಹಂಗೆ ಕುತ್ಕ ಹಾಕ್ತೇನೆ, ಅಷ್ಟಿಗೂ ನೀಡ್ತೇನೆ, ಕುತ್ಕ. ಈಗ ಎಲ್ಲರೂ ಊಟ ಮಾಡ್ರಿ, ಹೆಂಗಾಗೈತೆ ಅಂತ ಹೇಳ್ರಿ. ಮಮ್ಮಿ ಮಸ್ತ್ ಆಗೈತೆ ಮಮ್ಮಿ, ನನಗೆ ಸ್ವಲ್ಪ ಹಾಕು. ಅದನ್ನೆಲ್ಲ ಖಾಲಿ ಮಾಡಿ ಹಾಕ್ತೇನೆ. ನಾನು ದೊಡ್ಡ ಖಾಲಿ ಮಾಡ್ತೇನೆ ಮಮ್ಮಿ. ಮತ್ತು ನನಗೆ ಅವ್ನಿಗೆ ಅಷ್ಟು ಹಾಕಿದೆ ಅಂದ್ರೆ ನನಗೆ ಬೇಕವ. ನಾನು ಹೇಳ್ದಂಗೆ ಜಗ ಮಾಡಿ ಪೂಜೆ ಮಾಡೀನಿ, ನನಗೆ ಬೇಕು. ಕಾವ್ಯ ನೋಡಲ್ಲಿ ಇನ್ನೂ ಇಷ್ಟು ಹಾಕಂದೈತಿ ಪಾತ್ರೆ ಒಳಗೆ, ನೀವು ಹಾಕ್ಯವಂತಗರಿನ. ಇನ್ನು ಮೊದಲು ನೀವು ತಟ್ಟೆಗೆ ಹಾಕಿರೋದರ ಖಾಲಿ ಮಾಡಿರಿ, ಆಮೇಲೆ ನೋಡೋಣ ಹಾಕ್ಸ್ಕೊಂತಾರೆ ಇಲ್ಲ ಅಂತ ಅಂದೆ. ವಿದ್ಯಾ ಚೆನ್ನಾಗಿವು. ಸುಮ್ಮನೆ ಡಾಬಾಕ್ಕೆ ಹೋಗೋದು ವೇಸ್ಟ್ ನೋಡು. ಸುಮ್ಮನೆ ಮನ್ಯಾಗ ಈಗ ನೋಡು, ಪರೋಟಕ್ಕೂ 100 ರೂಪಾಯಿ, ಪನ್ನೀರ್ ಪ್ಯಾಕೆಟ್ ಒಂದು ಅಲ್ಲ, ಪರೋಟಕ್ಕೆ 70 ರೂಪಾಯಿ, ಪನ್ನೀರ್ ಪ್ಯಾಕೆಟ್ ಒಂದು 100 ರೂಪಾಯಿ. 200 ರೂಪಾಯಿದೊಳಗೆ ಇಷ್ಟು ಚಲೋ ಊಟ ಮಾಡ್ಬೋದು ನೋಡು. ಸುಮ್ಮನೆ ಡಾಬಾಕ್ಕೆ ಹೋಗೋದು ವೇಸ್ಟ್, ಈ ಪಟ್ಟಿಂದ ಇಲ್ಲೇ ಮಾಡೋದು ಮಸ್ತಾಗೈತಿ. ನೀವು ತಿನ್ನು. ಹತ್ತಿರ ನಿಮಗೆ ಹೆಂಗೆ ಚೆನ್ನಾಗಾಗ್ಯಾವ್ರಿ? ನಮ್ಮ ವಿದ್ಯೆ ಚೆನ್ನಾಗೈತಿ, ಮಸ್ತಾಗೈತಾಗ. ಅದರೊಳಗೂ ಸೈಡ್ ಉಳ್ಳಾಗಡ್ಡಿ ಅವನ್ನೆಲ್ಲ ಹೆಚ್ಕೊಂಡವೆಲ್ಲ ಇನ್ನೂ ಟೇಸ್ಟ್ ಬರ್ತೈತಿ. ಹೌದು ಮಮ್ಮಿ, ಅಜ್ಜಿ ಹೋಗಿ ಬರ್ತೈತಿ.
ಅಜ್ಜ ಇನ್ನೂ ಒಂದು ವಾರ ಆಮೇಲೆ ಬರ್ತೈತಿ. ಅಜ್ಜ ಟ್ರಿಪ್ಪಿಗೆ ಹೋಗೈತಾ ಅವ್ರ ಫ್ರೆಂಡ್ಸ್ ಜೊತೆಗೆ. ನೀನು ಹೆಂಗೆ ನಿಮ್ಮದು ಸ್ಕೂಲ್ನಾಗ ಫ್ರೆಂಡ್ಸ್ ಅದಾರ ನೋಡು, ಅವರು ಫ್ರೆಂಡ್ಸು ಊರಿಗೆ ಹೊಂಟಿದ್ರಂತ, ಅದಕ್ಕೆ ಇದು ಟ್ರಿಪ್ ಹೋಗೈತಾ ಆಮೇಲೆ ಬರ್ತೈತಿ. ಮಮ್ಮಿ ಅಜ್ಜಿದ್ರೆ ಅಜ್ಜನೂ ತಿಂತಿತ್ತಲ್ಲ ಬೇ ಪಾಪ, ಅಜ್ಜ ಒಂದೇ ಇಲ್ಲಿ ನೋಡು ಅಷ್ಟು ಅದೇವು ನಾವು. ಇಪ್ಪಟ್ಟು ಅಜ್ಜಿ ಬಂದಾಗೂ ಈಗ ಚಲೋ ಆಗೈತಲ್ಲ, ಮತ್ತು ಇನ್ನೊಂದು ಸರಿ ಅಜ್ಜಿ ಬಂದಾಗ ತರಿಸಿ ಮಾಡೋಣಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ಯಾರೆಲ್ಲ ನೋಡ್ತಿದ್ದೀರಾ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.